ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಮಗು ಫೇಸ್ನ ರಿವೀಲ್ ಮಾಡಿ ಇನ್ನೂ ಎಷ್ಟು ದಿವಸ ಅಂತ ಬ್ಲರ್ ಮಾಡ್ತೀರಾ ಅಂತ. ಸೊ ಇನ್ನು ಮುಂದೆ ಜೋ ಫೇಸ್ ಯಾವತ್ತೂ ಕೂಡ ಬ್ಲರ್ ಆಗಿರಲ್ಲ, ನನ್ನ ಜೊತೆನೇ ಎಲ್ಲ ವಿಡಿಯೋದಲ್ಲೂ ಇರ್ತಾಳೆ. ಹಾಗೆ ಈ ವಿಡಿಯೋದಲ್ಲಿ ಪಾಪುಗೆ ನಾನು ಯೂಸ್ ಮಾಡೋ ಅಂಥ ಮಸಾಜಿಂಗ್ ಆಯಿಲ್, ಹಾಗೆ ಕೇಳ್ತಿದ್ರಿ ಅಲ್ವಾ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಅಂತ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಒಂದು ಕ್ವಿಕ್ಕಾಗಿ ಒಂದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಇನ್ಕ್ರೀಸ್ ಆಗ್ತಾನೇ ಇಲ್ಲ, ವ್ಯೂಸ್ ಮಾತ್ರ ಬರ್ತಿದೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಪ್ಲೀಸ್ ನೋಡಿದ ತಕ್ಷಣವೇ ಅಲ್ಲೊಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅಲ್ಲಿ ಹೋಗಿ ಪ್ರೆಸ್ ಮಾಡಿ. ಇನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನೋ ಇಲ್ವೋ ಅಂತ ನಂಗೆ ಅಷ್ಟಾಗಿ ನೆನಪಿಲ್ಲ. ರೀಸೆಂಟಾಗಿ ನಾನು ಫೇಸ್ ರಿವೀಲ್ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ವಿ ಯಾವ ಮಸಾಜ್ ಆಯಿಲ್ನ ಯೂಸ್ ಮಾಡ್ತೀರಾ, ಹಾಗೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ ಶೇರ್ ಮಾಡಿ ಸುಷ್ಮಾ ಅಂತ. ಸೊ ಹಾಗಾಗಿ ಈ ಲೆಂತಿ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ, ಹಾಗೆ ಮಿನಿ ವ್ಲಾಗಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಇನ್ನು ಆಸ್ ಯು ಆಲ್ ನೋ, ನಾನು ಯಾವುದೇ ಥರ ಬ್ರ್ಯಾಂಡಿಂದು ಮಸಾಜಿಂಗ್ ಆಯಿಲ್ನ ಅಪ್ಲೈ ಮಾಡಲ್ಲ. ಸೊ ಹಾಗಾಗಿ ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊತೀನಿ. ನಾನು ಕೊಬ್ಬರಿ ಎಣ್ಣೆ, ಅದಕ್ಕೇ ಸ್ವಲ್ಪ ಹರಳೆಣ್ಣೆ ಮತ್ತು ಬಾದಾಮ್ ಆಯಿಲ್, ಹಾಗೆ ಆಲಿವ್ ಆಯಿಲ್ನ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ, ಅಂದರೆ ಉಗುರು ಬೆಚ್ಚಗಾಗೋಷ್ಟು ಬಿಸಿ ಮಾಡಿ, ಅದಕ್ಕೆ 1 or 2 ವಿಟಮಿನ್ ಇ ಕ್ಯಾಪ್ಸೂಲ್ನ ಸ್ಕ್ವೀಸ್ ಮಾಡಿ ಹಾಕ್ಕೊತೀನಿ. ಈ ವಿಟಮಿನ್ ಇ ಕ್ಯಾಪ್ಸೂಲ್ನ ಏನಕ್ಕೆ ಹಾಕ್ಕೊತೀನಿ ಅಂದರೆ ಫೇಸ್ ಚೆನ್ನಾಗಾಗುತ್ತೆ, ಮತ್ತು ಒಂದು ಹೆಲ್ದಿ ಲುಕಿಂಗ್ ಗ್ಲೋ ಕೂಡ ಸಿಗುತ್ತೆ ಫೇಸಿಗೆ, ಮತ್ತು ಹೇರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ ಕೂದಲಿಗೆ ಹಚ್ಚಿದಾಗ ಅಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊತೀನಿ. ಇನ್ನು ಜೋಗೆ ಆಲ್ಟರ್ನೇಟಿವ್ ಡೇಸಲ್ಲಿ ನಾವು ಹೇರ್ ವಾಶ್ನ ಮಾಡ್ತೀವಿ. ಸೊ ಆಗ ನಾನು ಫುಲ್ ಓವರ್ ಆಲ್ ಬಾಡಿಗೆ ಆಯಿಲ್ ಮಸಾಜ್ನ ಕೊಡ್ತೀನಿ. ಅವಳಿಗಂತೂ ತುಂಬ ಇಷ್ಟ ಆಯಿತಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಆಲ್ಮೋಸ್ಟ್ ಪಾಪು 1 month ಕಂಪ್ಲೀಟ್ ಆದಮೇಲಿಂದ ನಾನೇ ಆಯಿಲ್ ಮಸಾಜ್ ಮಾಡ್ತಾ ಇರೋದು. ಸೊ ಏನು ಮಾಡ್ತೀನಿ ಅಂದರೆ ಆಯಿಲ್ ಮಸಾಜ್ ಮಾಡಿ, ಇಫ್ ಇನ್ ಕೇಸ್ ಯಾರಾದರೂ ಇದ್ದರೆ ಅವ್ರು ಹೋಗಿ ಅಮ್ಮಂಗೆ ಹೆಲ್ಪ್ ಮಾಡ್ತಾರೆ ಸ್ನಾನಕ್ಕೆ, ಇಲ್ಲಾಂದರೆ ನಾನು ಹೋಗ್ತೀನಿ ನೀರು ಹಾಕೋದಕ್ಕೆ ಪಾಪುಗೆ. ಇನ್ನು ಪಾಪುಗೆ ಸ್ನಾನ ಮಾಡಿಸ್ಕೊಂಬಂದಮೇಲೆ ಸಾಂಬ್ರಾಣಿನ ಸ್ವಲ್ಪ ಹಾಕ್ತೀವಿ ನಾವು. ಆ್ಯಕ್ಚುಲಿ ಡಾಕ್ಟರ್ಸ್ ಎಲ್ಲ ಹಾಕಬಾರ್ದು ಅಂತಾರೆ ಅಲ್ವಾ ಸುಷ್ಮಾ, ನೀವು ಹಾಕ್ತಾ ಇದ್ದೀರಾ ಅಂತಲೂ ಕೂಡ ನನ್ನ ಮಿನಿ ವ್ಲಾಗಲ್ಲಿ ಕ್ವೆಶನ್ ಮಾಡಿದರೆ. ಬಟ್ ಏನು ಅಂದರೆ ಮನೆಯಲ್ಲಿ ಮುಂಚೆಯಿಂದನೂ ಸಾಂಬ್ರಾಣಿ ಕೊಟ್ಟೆ ರೂಢಿ ಅಲ್ವಾ. ಇವನ್ ಲಿಶುಗೂ ಕೂಡ ನಾವು ಸಾಂಬ್ರಾಣಿನ ಕೊಡ್ತಾ ಇದ್ವಿ ಟಿಲ್ 5 monthsವರೆಗೂ. ಮತ್ತು ಇವಾಗ ಥಂಡಿನೂ ಕೂಡ ಇದೆ. ಸೊ ಹಾಗಾಗಿ ಮನೇಲಿ ಡ್ರೈಯರ್ ಎಲ್ಲ ಹಾಕೋದಕ್ಕೆ ಬಿಡಲ್ಲ ಮಗುಗೆ. ಸೊ ಸಾಂಬ್ರಾಣಿನ ಲೈಟಾಗಿ ನಾನು ಕೂಡ ಜಾಸ್ತಿ ಏನು ಕೊಡೋದಕ್ಕೆ ಹೋಗಲ್ಲ, ಸ್ವಲ್ಪನೇ ನೋಡಿದ್ರಲ್ಲ ಇಷ್ಟೇ ನಾನು ಸಾಂಬ್ರಾಣಿನ ಕೊಡೋದು. ಅದರಲ್ಲೂ ಜಾಸ್ತಿ ಪೌಡರ್ನೇನು ಹಾಕೋದಕ್ಕೆ ಬಿಡಲ್ಲ ನಾನು. ಸಾಂಬ್ರಾಣಿ ಪೌಡರ್ ಯಾವ್ದ್ಯಾವ್ದು ಇರುತ್ತೋ ಅಂದ್ಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆನ ಕೊಡ್ತೀನಿ. ಸೊ ದ್ಯಾಟ್ ಅದು ಕೂಡ ಹೀಟ್ ಇರುತ್ತೆ, ಅಷ್ಟಾಗಿ ಥಂಡಿ ಆಗಲ್ಲ ಮಗುಗೆ ಅಂದ್ಬಿಟ್ಟು. ಇನ್ನು ನಾನು ಸಾಂಬ್ರಾಣಿ ಏನು ತೊಗೊತಾ ಇಲ್ಲ, ಬಿಕಾಸ್ ನನ್ನ ಕೂದಲು ಒಣಗಬೇಕು ಅಂದರೆ ಎಷ್ಟು ಜಾಸ್ತಿ ಸಾಂಬ್ರಾಣಿ ಹಾಕಬೇಕು. ಬಟ್ ನಮ್ಮನೇಲಿ ಸ್ಮೋಕ್ ಡಿಟೆಕ್ಟರ್ ಇರೋದ್ರಿಂದ ನಾನು 1 month ಅಷ್ಟೇ, ಊರಲ್ಲಿರೋವರೆಗೂ ನಾನು ಸಾಂಬ್ರಾಣಿಯಲ್ಲಿ ಕೂದಲನ್ನ ಒಣಗಿಸ್ಕೊತಾ ಇದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ನಾನು ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಷ್ಟು ಪ್ರಾಡಕ್ಟ್ಸ್ನ ಪಾಪುಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಬಾಡಿ ಲೋಷನ್ ಆಗಿ ಸಬಾಮೇಡ್ ಲೋಷನ್ನ ಯೂಸ್ ಮಾಡ್ತೀನಿ. ಡೇ 1ಇಂದನೂ ನಾನು ಲಿಶುಗೂ ಇದೇ ಯೂಸ್ ಮಾಡ್ತಿರೋದು, ಜೋಗೂ ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು. ನಾನು ಲಿಶುಗೆ ಪೌಡರ್ ಏನೂ ಹಾಕ್ತಾ ಇರಲಿಲ್ಲ, ಬಟ್ ಜೋಗೆ ನಾನು ಪೌಡರ್ನ ಹಾಕ್ತೀನಿ. ಅಂದರೆ ನಾನು ಬಫಲ್ಲಿ ಹಾಕಲ್ಲ, ಕೈಯಲ್ಲಿ ತೊಗೊಂಡು ಈ ಏನು ಒಂದು ಕಡೆ ಸೆಲಿಯೋ ಅಂತ ಪಾರ್ಟ್ಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹಾಕ್ತೀವಿ ಇದನ್ನು. ಮತ್ತು ಇದು ಬಂದು ಫೇಸ್ ಕ್ರೀಮ್ ಇದು ರ್ಯಾಪರ್ ತೆಗೆದ್ಬಿಟ್ಟಿದ್ದಾಳೆ ಲಿಶಾ. ಇದನ್ನು ಕೂಡ ನಾನು ಪ್ರಾಡಕ್ಟ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ, ಲಿಂಕ್ಸ್ನ ನೋಡ್ಬೋದು. ಇನ್ನು ಸನ್ಸ್ಕ್ರೀನ್ ನಾನೇನು ಯಾವಾಗಲೂ ಹಚ್ಚೋದಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಸನ್ಸ್ಕ್ರೀನ್ನ ಇವಾಗಂತೂ ಸಣ್ಣೂ ಇಲ್ಲ, ಮತ್ತು ಸನ್ನಿಗೆ ಅಷ್ಟೊಂದು ಎಕ್ಸ್ಪೋಸು ಆಗಲ್ಲ ಲಿಶು. ಇದು ಜಸ್ಟ್ ನಾನೇನಾದ್ರು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ಮಾತ್ರ ಇದನ್ನು ಹಾಕ್ತೀನಿ ಅಷ್ಟೇ. ಇನ್ನು ಕಾಜಲ್ ಯಾವ್ದು ಹಚ್ತೀರಾ ಪಾಪುಗೆ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಾನು ಲಿಶುಗೂ ಕೂಡ ಹಿಮಾಲಯ ಕಾಜಲೇ ಯೂಸ್ ಮಾಡಿದ್ದು, ಲ್ಯಾಕ್ಮಿ ಅವು ಯಾವುದೂ ಯೂಸ್ ಮಾಡಿರಲಿಲ್ಲ. ಸೊ ಪಾಪುಗೂ ಕೂಡ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ. ನಾನೇ ಏನು ಮನೆಯಲ್ಲೆಲ್ಲ ಮಾಡ್ಕೊತಾರಲ್ಲ ಆ ಥರ ಏನು ಮಾಡ್ಕೊಳೋದಕ್ಕೂ ಹೋಗಲ್ಲ, ಜಸ್ಟ್ ಇದನ್ನೇ ಯೂಸ್ ಮಾಡೋದು. ಹಿಮಾಲಯ ಚೆನ್ನಾಗಿರುತ್ತೆ ಅಂತ. ಇನ್ನು ಇದು ಸೋಪಿನ ಬಗ್ಗೆ ಬಂದರೆ, ಪಾಪುಗೆ ನಾನು ಸ್ಟಾರ್ಟಿಂಗ್ ಫ್ಯೂ ಡೇಸ್ ನಾನೇನು ಮಾಡ್ತಿದ್ದೆ, ಸಬಾಮೇಡ್ ಬಾಡಿ ವಾಶ್ನ ತೊಗೊಂಡಿದ್ದೆ. ಬಟ್ ಒನ್ಸ್ ನಾವು ಎಣ್ಣೆ ಸ್ನಾನ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಬಾಡಿ ವಾಶ್ ನಾನೇನು ಹಾಕೋದಕ್ಕೆ ಹೋಗಲ್ಲ, ನಾನು ಸೋಪ್ನ ಯೂಸ್ ಮಾಡ್ತೀನಿ. ಸಬಾಮೇಡ್ದು ಸೋಪ್ ಯೂಸ್ ಮಾಡ್ತೀನಿ. ಶ್ಯಾಂಪು ಬಂದು
ನನಗೆ ಸಬಾಮೆಡ್ದು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಹಿಮಾಲಯ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲಿಶುಗೂ ಕೂಡ ಸಬಾಮೆಡ್ ಸ್ವಲ್ಪ ದಿವಸ ಯೂಸ್ ಮಾಡಿದೆ, ಬಟ್ ಕೂದಲೆಲ್ಲ ಕೆಂಚಿಗೆ ಸ್ಟಾರ್ಟ್ ಆಯಿತು ಅನ್ನಿಸ್ತು. ಸೊ ಹಾಗಾಗಿ ಅವಾಗಿಂದ ಅವಳಿಗೂ ಕೂಡ ಹಿಮಾಲಯಾಗೆ ಶಿಫ್ಟ್ ಆಗಿದೆ. ಈ ಪಾಪಗೂ ಫಸ್ಟ್ ಡೇ 1ಇಂದನೂ ಇವಾಗ ಹಿಮಾಲಯ ಶ್ಯಾಂಪೂನೇ ಯೂಸ್ ಮಾಡೋದು. ಇದಿಷ್ಟು ಪ್ರಾಡಕ್ಟ್ಸು ನಾನು ಕರೆಂಟ್ಲಿ ಪಾಪುಗೆ ಮತ್ತು ಲಿಶುಗೆ ಯೂಸ್ ಮಾಡ್ತಿರೋದು. ಇನ್ನು ರ್ಯಾಶ್ ಕ್ರೀಮ್ ಕೂಡ ಕೇಳ್ತಾ ಇದ್ದೀನಿ. ನಾನು ಬಿಫೋರ್ ನ್ಯಾಪಿ ಯೂಸ್ ಮಾಡ್ತೀನಿ ರ್ಯಾಶ್ ಕ್ರೀಮ್ನ. ನನಗೆ ಇದು ಇಷ್ಟ ಆಗಿದೆ, ಅಂದರೆ ಇದು ಚೆನ್ನಾಗಿದೆ. ಸಬಾಮೇಡು ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ನನಗೆ ಬಿಫೋರ್ ನ್ಯಾಪಿ ಇಷ್ಟ ಆಯಿತು. ನನಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೋ ಏನಕ್ಕೋ ಲಿಶು ಕೊಟ್ಟಿದ್ರು, ಆಗ ಅದು ಹಚ್ಚಿದಾಗ ನಂಗೆ ಒಳ್ಳೆ ರಿಸಲ್ಟ್ ಅನ್ನಿಸ್ತು. ಸೊ ಅವಾಗಿಂದನೂ ಕೂಡ ಅವಳಿಗೂ ಅಷ್ಟೇ, ಈಗ ಪಾಪುಗೂ ಕೂಡ ನಾನು ಬಿಫೋರ್ ನ್ಯಾಪಿನೇ ಯೂಸ್ ಮಾಡ್ತಾ ಇರೋದು. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಯಿತಾ, ಚೆಕ್ಔಟ್ ಮಾಡಿ. ಇನ್ನು ಪಾಪುಗೆ ಪೌಡರೆಲ್ಲ ಹಾಕಬಾರ್ದು ಅಲ್ವಾ ಸುಷ್ಮಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ಏನಾಗುತ್ತೆ ಅಂದರೆ ಪಾಪುಗೆ ಸೆಲಿಯುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ಪೌಡರ್ನ ಯೂಸ್ ಮಾಡ್ತೀನಿ. ನೆತ್ತಿಗೆ ಒಂದೊಂದು ಸರಿ ಹಾಕ್ತಾರೆ, ಒಂದೊಂದು ಸರಿ ಹಾಕಲ್ಲ. ಯಾಕಂದರೆ ವಿಪರೀತ ಥಂಡಿ ಇದ್ದಾಗ ಹಾಕ್ತಾರೆ, ಶೀತ ಸೇರಬಾರ್ದು ಅಂತ. ಅದು ಮುಂಚೆಯಿಂದ ಅವರು ಫಾಲೋ ಮಾಡ್ಕೊಂಬಂದಿದ್ದಾರೆ. ನಾವು ಕೂಡ ಇವಾಗ ಅಪೋಸ್ ಮಾಡೋದಕ್ಕಾಗಲ್ಲ, ಅದನ್ನು ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ. ಮುಂಚೆಯಿಂದ ಏನೆಲ್ಲ ನಮಗೆ ಮಾಡಿದ್ದಾರೆ, ನನ್ನ ಮಕ್ಳಿಗೂ ಅಂದರೆ ಲಿಶುಗೂ ಕೂಡ ನಾವು ಅದನ್ನೇ ಫಾಲೋ ಮಾಡಿದ್ದೀವಿ ಅಲ್ವಾ. ಸೊ ಈ ಮಗುಗೂ ಕೂಡ ಅದನ್ನೇ ಮಾಡಬೇಕು ಅಂತಲೂ ಕೂಡ ಅವ್ರು ಹೇಳ್ತಾರೆ. ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ ಅನಿಸುತ್ತೆ. ಮುಂಚೆಯಿಂದ ಸುಮ್ಮನೆ ಅವರು ದೊಡ್ಡವರೆಲ್ಲ ಮಾಡ್ಕೊಂಡು ಬಂದಿಲ್ಲ ಅಲ್ವಾ, ಏನೋ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಅದನ್ನೆಲ್ಲ ಮಾಡ್ಕೊಂಬಂದಿರ್ತಾರೆ. ಸೊ ನಾನು ಕೂಡ ತೀರಾ ಅಪೋಸ್ ಮಾಡೋದಕ್ಕೆ ಹೋಗಲ್ಲ, ಈ ಸಾಂಬ್ರಾಣಿ ಹಾಕಬೇಡಿ, ಪೌಡ್ರ್ ಹಾಕಬೇಡಿ ಅಂತ ಎಲ್ಲ ಅದನ್ನೇ ಹತ್ತಿ ಮಾಡೋದಕ್ಕೆ ಹೋಗಲ್ಲ ಅಷ್ಟೇ. ಇನ್ನು ಪಾಪುಗೆ ಈ ಥರ ಸ್ವ್ಯಾಡಲ್ ಮಾಡಿ ಮಲಗಿಸ್ಬಿಟ್ರೆ ತಲೆಗೆ ಸ್ನಾನ ಮಾಡಿದಾಗಂತೂ ಒಂದೇ ಸ್ಟ್ರೆಚಲ್ಲಿ ಒಂದು 4 to 5 hours ಮಲ್ಕೊಂಡ್ಬಿಡ್ತಾಳೆ. ಇನ್ ಬಿಟ್ವೀನಲ್ಲಿ ಒಂದು ಫೀಡ್ನ ತೊಗೊತಾಳೆ. ಮತ್ತು ನಾನು ವಿಡಿಯೋನ ನೈಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿವಸ ಆಗಿತ್ತಾಯ್ತಾ, ಇಲ್ಲಿ ನಾವು ಅಮ್ಮ ಮನೆಯಿಂದ ಇಲ್ಲಿಗೆ ಬಂದಾಗ ಒಂದು ಸತಿ ಏನೋ ಬಿರಿಯಾನಿನ ಮಾಡಿದ್ದೆ, ಪನ್ನೀರ್ ಬಿರಿಯಾನಿ. ಲಿಶು ಮತ್ತು ಶರಣ್ ಕೇಳ್ತಾನೆ ಇದ್ರು, ಇವತ್ತೇನೋ ಅಂತಾರಲ್ವ, ಯಾವತ್ತೋ ಮಾಡೋಕ್ಕೆ ಹೋದರೆ ಹೀಗೆ ಆಗುತ್ತೆ ಅಂತ. ಆಫ್ಟರ್ ಅ ಲಾಂಗ್ ಟೈಮ್ ಮಾಡೋಕ್ಕೆ ಹೋಗಿರೋದು. ಮತ್ತು ಇವಾಗ ಮೆಜರ್ಮೆಂಟ್ಸು ಕೂಡ ಅಷ್ಟಾಗಿ ನೆನಪಿಲ್ಲ. ಆಲ್ಮೋಸ್ಟ್ ಎಷ್ಟು ನಾನೊಂದು 5-6 ಮಂತ್ಸಿಂದ ಕಿಚನ್ ಕಡೆನೇ ಹೋಗಿಲ್ಲ. ಪ್ರೆಗ್ನೆಂಟ್ ಇದ್ದಾಗೂ ನಾನು 7-8 ಮಂತ್ಸಿಗೆ ಊರಿಗೆ ಹೋಗ್ಬಿಟ್ಟೆ. ಆವಾಗೂ ನಾನೇನು ಅಡುಗೆ ಮಾಡೋದಕ್ಕೆ ಹೋಗಿರಲಿಲ್ಲ. ಮತ್ತು ಆವಾಗ ಇವಾಗ ಮಾಡ್ತಿದ್ದೆ ಅಷ್ಟೇ. ಬಟ್ ಈ ಸರಿ ಏನಾಯಿತು ಅಂದರೆ, ಲಾಸ್ಟ್ ಟೈಮ್ ಕರೆಕ್ಟಾಗಿ ಮಾಡಿದ್ದೆ, ಈ ಸರಿ ಚಿಲ್ಲಿ ಪೌಡರ್ದೇನೋ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅದು ಮೇನ್ ಏನಾಗಿದ್ದು ಅಂದರೆ, ನಾನು ನಾರ್ಮಲಾಗಿ ಅಂಗಡಿಲಿ ಸಿಗೋವಂಥ ಚಿಲ್ಲಿ ಪೌಡರ್ನ ಯೂಸ್ ಮಾಡೋದು. ಬಟ್ ಈ ಸರಿ ಅಮ್ಮ ಚಿಲ್ಲಿ ಪೌಡರ್ನ ಮಾಡ್ಕೊಂಬಂದಿದ್ದೀನಿ, ಅದೇ ಯೂಸ್ ಮಾಡು ಅಂದ್ರೆ ಹಾಕ್ಕೊಂಡೆ ಮ್ಯಾರಿನೇಷನ್ಗೆ ಅಂತ. ಖಾರ ಆಗೋಗ್ಬಿಟ್ಟಿತ್ತು. ಪಾಪ ಲಿಶುಗೆ ಸ್ವಲ್ಪ ಖಾರ ಅನ್ನಿಸ್ತು, ಶರಣ್ಗೆ ಕರೆಕ್ಟಾಗಿತ್ತು, ನನಗೆ ಲಿಶುಗೆ ಖಾರ ಆಯಿತು. ಇನ್ನು ಮ್ಯಾರಿನೇಷನ್ಗೆ ನಾನಿಲ್ಲಿ ಕರ್ಡ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಜೀರಾ ಪೌಡರ್, ಹಾಗೆ ಬಿರಿಯಾನಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಆಚಿ ಬಿರಿಯಾನಿ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ಖಾರ ಇತ್ತೇನೋ, ಸೊ ಸ್ವಲ್ಪ ಖಾರ ಆಗೋಗ್ಬಿಟ್ಟಿತ್ತು. ಮತ್ತು ನಾನು ಸಪ್ರೇಟಾಗಿ ರೈಸ್ನ ಮಾಡ್ಕೊಂಡು ಬಿರಿಯಾನಿಗೆ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದಾಯಿತು. ಇನ್ನು ಕ್ವಿಕ್ಕಾಗಿ ಈ ಬಿರಿಯಾನಿನೂ ಕೂಡ ರೆಡಿ ಆಗಿಬಿಡುತ್ತೆ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಟ್ರಂತೂ ವಿತಿನ್ 5-10 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಅಂತಲೇ ಹೇಳ್ಬೋದು. ಏನಿಲ್ಲ, ಸ್ವಲ್ಪ ಈರುಳ್ಳಿ ಟೊಮ್ಯಾಟೋನ ಕಟ್ ಮಾಡಿ ಕೊಳ್ತಾ ಇದ್ದೀನಿ. ಇನ್ನು ಮ್ಯಾರಿನೇಷನ್ಗೆ ಸ್ವಲ್ಪ ಪುದೀನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ನಿಮಗೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಬೇಕು ಅಂದರೆ ಪನ್ನೀರ್ ಜೊತೆಗೆ ವೆಜಿಟೇಬಲ್ಸು ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು ಒಗ್ಗರಣೆಗೆ ಎಲ್ಲ ರೀತಿಯ ಸ್ಪೈಸಸ್ನ ಹಾಕ್ಕೊಂಡು ನಾನು ಸ್ಟಾರ್ಟಿಂಗಲ್ಲೇ ಕಸೂರಿ ಮೇಥಿನ ಹಾಕ್ಕೊತೀನಿ. ಹಾಗೆ 1 ಸ್ಪೂನಷ್ಟು ಗೀನೂ ಕೂಡ ಹಾಕ್ಕೊತೀನಿ. ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಪುದೀನ ಹಾಕ್ಕೊತಾ ಇದ್ದೀನಿ. ಇವಾಗ ಬೇಕಾದ್ರೂ ಹಾಕ್ಕೊಬೋದು, ಲಾಸ್ಟಲ್ಲಿ ಬೇಕಾದ್ರೂ ಪುದೀನ ಫ್ಲೇವರ್ ಬೇಕು ಅಂದರೆ ಲಾಸ್ಟಿಗೆ ಬೇಕಾದ್ರೂ ಹಾಕ್ಕೊಬೋದು. ಇನ್ನು ನಾವು ಮುಂಚೆನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೊಸರಲ್ಲಿ, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಯಾಕಂದರೆ ಕ್ವಿಕ್ಕಾಗಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನೀವೇನಾದ್ರು ಇಫ್ ಇನ್ ಕೇಸ್ ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡ್ತಿದ್ದೀರಾ ಅಂದರೂ ಕೂಡ ಫ್ರಿಜ್ಜಿಗೆ ಇಟ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಸೊ ಇದು ಹೆಂಗೆ ಅಂದರೆ, ಇವಾಗ ಮೊಸರು ಹಾಕಿದ ತಕ್ಷಣವೇ ನೀರು ಹಾಕಿಬಿಟ್ರೆ ಮೊಸರು ಟೇಸ್ಟ್ ಚೆನ್ನಾಗಿರಲ್ಲ, ಒಂಥರ ಅನಿಸುತ್ತೆ. ಹೆಂಗೆ ಆಗಬೇಕು ಅಂದರೆ, ಮೊಸರು ಚೆನ್ನಾಗಿ ಕುದಿ ಥರ ಅಂದರೆ ಎಣ್ಣೆ ಬಿಟ್ಕೊಬೇಕು. ನೋಡ್ಬೋದು ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಅಷ್ಟು ಕನ್ಸಿಸ್ಟೆನ್ಸಿ ಬಂದಾಗ
ಬೇಕು ಅಂದರೆ ಅಕ್ಕಿನೇ ಫಸ್ಟ್ ಹಾಕ್ಕೊಬೋದು. ನಾನಿಲ್ಲಿ ಫಸ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ನಾನು ಬಾಸುಮತಿ ರೈಸ್ ಯೂಸ್ ಮಾಡ್ತಿರೋದ್ರಿಂದ ಮುಂಚೆನೇ ಒಂದು 5-10 ಮಿನಿಟ್ಸ್ ಅದನ್ನು ನೆನೆಸಿದ್ದೆ. ಸೊ ಹಾಗಾಗಿ ಇವಾಗ ನಾನು ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅಕ್ಕಿ ಎಲ್ಲ ಉಡಿ ಉಡಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ನೀರನ್ನ ಹಾಕಿ ಆನಂತರ ನಾನು ನೆನೆಸಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇನ್ನು ಅಕ್ಕಿಗೆ ನಾನು 1 ಲೋಟ ಅಕ್ಕಿಗೆ 1:2 ತೊಗೊತೀವಿ ಅಲ್ವಾ, ನಾರ್ಮಲ್ ಆಗಿ ರೈಸ್ ಏನಾದರೂ ಇಟ್ಟರೆ. ಇದಕ್ಕೆ 1:1.5 ಆ ಥರ ತೊಗೊಬೇಕಾಗತ್ತೆ. ಸ್ವಲ್ಪ ನೀರು ಕಮ್ಮಿ ತೊಗೊಂಡ್ರೆ ಉಡುಗುಡಿಯಾಗುತ್ತೆ ಅನ್ನ. ಒಂದು 2-3 ವಿಷಲ್ಸ್ ತೊಗೊಂಡ್ರೆ ಸಾಕು, ಚೆನ್ನಾಗಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸ್ವಲ್ಪ ಖಾರ ಆಗಿಬಿಟ್ಟಿತ್ತು, ಬಟ್ ಏನಂದರೆ ಶರಣಿಗೆ ಕರೆಕ್ಟಾಗಿತ್ತು, ನನಗೆ ಲಿಶುಗೆ ಖಾರ ಅನ್ನಿಸ್ತು. ಸೊ ಸಪ್ರೇಟಾಗಿ ನಾನು ರೈಸ್ನ ಮಾಡ್ಕೊಂಡು ಆಮೇಲೆ ನಾನು ಲಿಶಾ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.